ಈ ಅನುಸಂಧಾನ ಮಾಡ್ಕೊಳ್ಳಿ ಹೇಗೆ ಅಂತ ನೀವು ಕೇಳಬಹುದು. ಅದಕ್ಕೆ ಉದಾಹರಣೆ ಕೊಡೋದಾದ್ರೆ, ಈಗ ಯಜ್ಞ ಮಾಡಬೇಕು, 33 ಆಹುತಿಗಳನ್ನು ಕೊಟ್ಟು ಯಜ್ಞ ಮಾಡ್ಬೇಕು. ಹೇಗೆ ಅಂತ ಈಗ ನೋಡಿ, ಈ ನಮ್ಮ ಬಾಯಿ ಇದೆಯಲ್ಲ, ಇದೇ ಒಂದು ದೊಡ್ಡ ಯಜ್ಞಕುಂಡ, ಬಾಯಿಯೇ ಒಂದು ದೊಡ್ಡ ಯಜ್ಞಕುಂಡ. ಹಾಗಾದ್ರೆ ಆ ಯಜ್ಞಕುಂಡದ ಸುತ್ತ ದರ್ಬೆ ಹಾಕಿರ್ತಾರ್ರಿ. ಹೌದು, ಇದು ದರ್ಬೆ ಹಾಕಿದ್ದಾರೆ. ಹೇಗೆ? ನಮ್ಮ ಗಡ್ಡ ಮೀಸೆಗಳೇ ದರ್ಬೆ. ಹಾಗಾದ್ರೆ ಆ ಯಜ್ಞಕುಂಡದಲ್ಲಿ ಒಂದು ಅಗ್ನಿ ಪ್ರತಿಷ್ಠಾಪನೆ ಮಾಡ್ಬೇಕಲ್ಲ, ಅದೂ ಇದೆ. ಯಾವುದು? ಕೆಂಪಾದ ನಾಲಿಗೆ ಇದೆಯಲ್ಲ, ಅದೇ ಅಗ್ನಿ. ಹಾಗಾದ್ರೆ ಯಜ್ಞಕುಂಡ ಆಯಿತು, ಅಗ್ನಿ ಆಯಿತು, ಸುತ್ತ ದರ್ಬೆ ಆಯಿತು. ಈಗ ಹೋಮಕ್ಕೆ ತುಪ್ಪ ಹಾಕಲಿಕ್ಕೆ ಒಂದು ಸೌಟು ಇದೆಯಲ್ಲ, ಆ ಸೌಟು ಯಾವುದು ಅಂತಂದ್ರೆ ಸೃಕ್ಸರ್ವ ಅಂತ ಕರೀತಾರೆ. ಅದು ಕಟ್ಟಿಗೆಯಿಂದ ಮಾಡಿರ್ತಾರೆ. ಹಾಗಾದ್ರೆ ಇಲ್ಲಿ ನಮಗೆ ಯಾವುದು ಅಂತ ಕೇಳಿದಾಗ ನಮ್ಮ ಕೈಯೇ ಒಂದು ಸೃಕ್. ಆ ಕೈಯಿಂದ ಒಂದೊಂದು ತುತ್ತು. ಹಾಗಾದ್ರೆ ಅಪೂಪ ದಾನ ಎಷ್ಟು? 33. ಆಶ್ಚರ್ಯ ಏನು ಗೊತ್ತಾ? ಪ್ರತಿ ಒಬ್ಬ ಗೃಹಸ್ಥನಿಗೆ ಊಟ ಮಾಡ್ಲಿಕ್ಕಿರೋದು 33 ತುತ್ತು ತಿನ್ನಬೇಕು ಅಂತ, ಹೆಚ್ಚಿಗೆ ತಿನ್ನಬಾರ್ದಂತೆ. ನೋಡಿ, ಆಗ್ಲೇ ವ್ಯವಸ್ಥೆ ಮಾಡಿಕೊಟ್ಬಿಟ್ಟಿದ್ದಾರೆ 33 ತುತ್ತು. ಹಾಗಾದ್ರೆ ಈಗೇನ್ ಮಾಡಿ, ಈ ಕೈಯೇ ಸೃಕ್ ಒಂದು ತುತ್ತು ತಗೊಳ್ಳಿ. ಆ 33 ಭಗವಂತನ ಹೆಸರುಗಳಿದೆಯಲ್ಲ, ಆ ಒಂದೊಂದು ಹೆಸರನ್ನು ಹೇಳುತ್ತಾ ಒಂದು ತುತ್ತನ್ನ ಈ ಯಜ್ಞಕುಂಡದಲ್ಲಿರ್ತಕ್ಕಂಥ ಪುರುಷೋತ್ತಮ ಎಂಬ ಅಗ್ನಿ ನಾಲಿಗೆ ಅದರೊಳಗೆ ಹಾಕ್ರಿ. ಈ 33 ತುತ್ತುಗಳು 33 ಅಪೂಪಗಳೆಂಬ ಅನುಸಂಧಾನವನ್ನ ಮಾಡ್ತಾ ಈ ಯಜ್ಞಕುಂಡದಲ್ಲಿ 33 ತುತ್ತು ಆಯಿತು ಅಂದ್ರೆ ಉಳಿದದ್ದನ್ನ ಹಾಗೆ ಬಿಟ್ಟು ಬಿಡಿ. ಸ್ವಾಮಿ, ಈ 33 ತುತ್ತುಗಳು ನಿನಗೆ. ಅದಕ್ಕೆ ಏನಂತ ಕರೀತಾರೆ? ಏಕಭುಕ್ತ ವ್ರತ ಅಂತ ಕರೀತಾರೆ. ಒಂದು ಹೊತ್ತು ಊಟ. ಯಾಕೆ? ಒಂದು ಹೊತ್ತಿನಲ್ಲಿ 33 ತುತ್ತುಗಳು. ಅದು ಎಷ್ಟು ಬರುತ್ತೋ ಅಷ್ಟೇ ಊಟ, ಮುಗಿದೋಯ್ತು. ಉಳಿದದ್ದು ಕೆಳಗೆ ಬಿಡುವಂತದ್ದು. ಈ ಅನುಸಂಧಾನ ಮಾಡಿ ಊಟ ಆದ ಮೇಲೆ ತೀರ್ಥಪ್ರಾಶನ ಮಾಡಿ ಕೈಯಲ್ಲಿ ನೀರು ಹಿಡ್ಕೊಂಡು, ಇಷ್ಟು ಹೊತ್ತು ನಾನು ಏನು 33 ತುತ್ತು ತಿಂದೆ ಅದು ಅಪೂಪದಾನವಾಗಿ ಅಸ್ಮದ್ ಗುರುವಂತರ್ಗತ, ರಾಘವೇಂದ್ರ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಸೀತಾಪತೆ ಶ್ರೀ ಮೂಲ ರಾಮಚಂದ್ರಾಭಿನ್ನ ಆನಂದ ಮಾಸ ನಿಯಾಮಕ ಆನಂದ ಪುರುಷೋತ್ತಮ ಪ್ರಿಯತಾಂ ಅಂತ ನೀರು ಬಿಟ್ರೆ ಪ್ರತಿನಿತ್ಯ 33 ಅಪೂಪದಾನ ಮಾಡಿದ ಪುಣ್ಯ ಉಂಟು ಅಂತ ಹೇಳಿದ್ರು. ಇಷ್ಟು ಸುಲಭವಾಗಿ ಇನ್ನೂ ಮಾಡುವ ಅವಕಾಶ ಉಂಟು. ಏನು? ಈ ಕಿವಿಯು ಒಂದು ಯಜ್ಞಕುಂಡ, ಅದರ ಸುತ್ತಲೂ ಕೂದಲಿದ್ದದ್ದು ದರ್ಬೆ, ಶ್ರೋತ್ರೇಂದ್ರಿಯ ಏನಿದೆಯಲ್ಲ ಅದು ಅಗ್ನಿ. ಹಾಗಾದ್ರೆ ವಿಷಯಗಳು, ಶಬ್ದಗಳು ಕೇಳ್ತಾ ಇದೆಯಲ್ಲ, 33 ಶಬ್ದಗಳು ಒಂದೊಂದು ಅಪೂಪ. ಸ್ವಾಮಿ, ಅದು ನಿನಗೆ ಅಪೂಪ ಸಮರ್ಪಣೆ. ಕಣ್ಣಿನಿಂದ ನೋಡುವ ಎಷ್ಟು ಪದಾರ್ಥಗಳಿದೆ, ಕಣ್ಣನ ರೆಪ್ಪೆಯೇ ದರ್ಬೆ, ಅದರೊಳಗಿರ್ತಕ್ಕಂತಹ ಚಕ್ಷುರೇಂದ್ರಿಯವೇ ಅಗ್ನಿ. ನೋಡುವ ಪದಾರ್ಥಗಳೇ ಆ ಅಪೂಪ ಅಂತ ಚಿಂತನೆ ಮಾಡಿಕೊಂಡು ನೋಡಿದ್ದೆಲ್ಲವೂ ನಿನಗೆ ಅಪೂಪ ಅಂತ ಸಮರ್ಪಣೆ. ಈ ರೀತಿಯಾಗಿ ನೀವು ಅನುಸಂಧಾನ ಮಾಡಿಕೊಂಡ್ರೆ ಒಂದು ಸಲ ಅಲ್ಲ, ಪ್ರತಿ ದಿನವೂ ಕೂಡ ಅಪೂಪದಾನ ಮಾಡಿದ ಮಹಾಪುಣ್ಯ. ಹಾಗಾಗಿ ಇಂತಹ ಅಪೂಪಕ್ಕೆ ಬಹಳ ಅನುಸಂಧಾನ ಇದೆ. ಅದರಲ್ಲಿ ಎಷ್ಟು ಛಿದ್ರಗಳು ಬರ್ತದೆ, ಅಷ್ಟು 1000 ವರ್ಷ ಸ್ವರ್ಗದಲ್ಲಿ ಸುಖ ಅನುಭವಿಸ್ತಾನಂತೆ. ಹಾಗಾಗಿ ಅದರ ಮೇಲೆ ಕಸಕಸೆ ಕಾಳು ಉದುರಿರ್ತದೆ. ಎಷ್ಟು ಕಸಕಸೆಗಳು ಕಾಣುತ್ತೋ ಅಷ್ಟು 1,00,000 ವರ್ಷ ಮೋಕ್ಷದಲ್ಲಿ ಆನಂದ ಉದ್ರೇಕ ಆಗುತ್ತೆ ಇತ್ಯಾದಿ ಕಥೆಗಳನ್ನೆಲ್ಲ ಹೇಳ್ತಾರೆ. ಅಂತೂ ಒಟ್ಟಿನಲ್ಲಿ ಅಪೂಪದಾನದ ಚಿಂತನೆ ಬರೀ ಅಪೂಪವಾಗಿ ಉಳಿಬಾರ್ದು, ಅದು ಅಪರೂಪವಾಗಿ ಉಳಿದ್ರೆ ಮಾತ್ರ ಅಧಿಕ ಮಾಸ ಬಂದದ್ದು ಸಾರ್ಥಕ. ಅದರಲ್ಲಿಯೂ ಜ್ಯೇಷ್ಠ ಮಾಸ. ಕಾರಣ ಏನು ಅಂದ್ರೆ, ಈ ಅಧಿಕ ಮಾಸದ ಧರ್ಮಾಚರಣೆಯನ್ನ ಯಾವುದಾದ್ರೂ ಒಂದು ವ್ರತ ಅಂದ್ರೆ, ಒಂದು ಧಾರಣೆ ಪಾರಣೆ ವ್ರತ ಅಂತ, ಒಂದು ದಿನ ಉಪವಾಸ, ಒಂದು ದಿನ ಊಟ ಹೀಗೆ, ಅಥವಾ ಏಕಭುಕ್ತ ಅಂತ ಒಂದು ಊಟ ಮಾಡೋದು ಹೀಗೆ, ಅಥವಾ ಬೇರೆ 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 ಪದ್ಧತಿಗಳಿದೆ. ಯಾವುದನ್ನಾದರೂ ಒಂದನ್ನ ಮಾಡಿದ್ರೆ ಅದಕ್ಕೆ ಫಲ ಏನು ಹೇಳಿದ್ದಾರೆ? ಈ ಮಾಸದ ಅಧಿಕ ಮಾಸ, ಜ್ಯೇಷ್ಠ ಮಾಸದ ಅಧಿಕ ಮಾಸಕ್ಕೆ ಏನು ಫಲ ಹೇಳಿದ್ದಾರೆ ಅಂದ್ರೆ, ನಮ್ಮ ಸಾಧನೆಗೆ ಒಳಗಡೆ ಇದ್ದಂತಹ ಅಂತಃಶತ್ರುಗಳು, ಅಂದರೆ ನಮ್ಮ ಒಳಗಡೆ ಸಾಧನೆಗೆ ಪ್ರತಿಬಂಧನೆಯನ್ನುಂಟು ಮಾಡುವಂತಹ ಒಳಗಿನ ಶತ್ರುಗಳು ಅಂತ ಏನಿದ್ದಾರೆ, ಆ ಶತ್ರುಗಳ ಸೋಲಾಗುವ ಮಾಸ ಈ ಅಧಿಕ ಮಾಸ ಅಂತೆ. ಈ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಏನು ಬಂದಿದೆ, ಈ ಮಾಸದ ಆಚರಣೆ ನಾವು ಮಾಡಿದರೆ ಏನು ಫಲ ಅಂತ ಕೇಳಿದ್ರೆ, ಅದಕ್ಕೆ ಸರ್ವಶ್ರೇಷ್ಠವಾದ ಫಲ ನಮ್ಮ ಸಾಧನೆಗೆ ಪ್ರತಿಬಂಧಕವಾದ ಅಂತಃಶತ್ರುಗಳ ನಾಶವೇ ಇದಕ್ಕೆ ಪ್ರಧಾನವಾಗಿರತಕ್ಕಂಥ ಫಲ ಅಂದ್ರು. ಆಯಿತು. ಈ ಸಂವತ್ಸರದಲ್ಲಿ ಬರೋದು ಇನ್ನೂ ಅದ್ಭುತ.
ಯಾಕೆ ಗೊತ್ತಾ? ಒಳಗಿನ ಶತ್ರುಗಳ ನಾಶವನ್ನ ಮಾಡೋದು ಈ ಜ್ಯೇಷ್ಠ ಮಾಸದ ಅಧಿಕ ಮಾಸದ ಫಲ ಒಂದು ಕಡೆ ಆದ್ರೆ, ಈ ಸಂವತ್ಸರದ ಹೆಸರೇ ಪರಾಭವ ಅಂತ. ಪರಾಭವ ಅಂದ್ರೇನು? ಅಪಜಯ. ಯಾರಿಗೆ? ನಮಗಲ್ಲ, ನಮ್ಮ ಸಾಧನೆಗೆ ಪ್ರತಿಬಂಧಕವನ್ನು ಉಂಟು ಮಾಡುವ ಒಳಗಿನ ಶತ್ರುಗಳಿದ್ದಾರಲ್ಲ, ಅವರ ಪರಾಜಯವಾಗತಕ್ಕಂತಹದ್ದೇ ಪರಾಭವ. ಹಾಗಾದ್ರೆ ಪರಾಭವದಲ್ಲೇ ಜ್ಯೇಷ್ಠ ಮಾಸದ ಅಧಿಕ ಮಾಸವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಂದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ದೇವರು ನಮಗೆ ಕರುಣಿಸಲಿಕ್ಕೆ ಸಾಧ್ಯ ಇದೆಯಾ? ಅದನ್ನ ಕೊಟ್ಟಿದ್ದಾನೆ. ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ಬಹಳ ಪ್ರಧಾನವಾಗಿರತಕ್ಕಂಥ ಅಂಶ. ಇದಕ್ಕೆ ಫಲ ಏನಪ್ಪ? ಧರ್ಮ, ಅರ್ಥ, ಕಾಮ, ಮೋಕ್ಷ 4 ವಿಧವಾದ ಫಲಗಳು ಇಲ್ಲಿ ಸಿಗುತ್ತೆ ಅಂತ. ಹಾಗಾಗಿ 4 ವಿಧವಾದ ಫಲಗಳನ್ನು ಹೇಳಿದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷಾದಿ 4 ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಅಂತ. ಹೌದು, ನಾವೆಂತ ಭಾಗ್ಯವಂತರು! ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ? ಯಾಕೆ? ಜೋಡಿ ಆಂಜನೇಯ ದೇವಸ್ಥಾನದಲ್ಲಿ ನಾವೇನು ಶ್ರವಣ ಮಾಡ್ತಾ ಇದ್ದೇವೆ, ನಮ್ಮ ಭಾಗ್ಯ ದೊಡ್ಡದು. ಯಾಕೆ? 4 ವಿಧವಾದ ಫಲವನ್ನು ಕೊಡ್ಲಿಕ್ಕೆ 4 ಕೂತಿದ್ದಾರೆ. ಜೋಡಿ ಹನುಮಪ್ಪ, ರಾಯರು ಮತ್ತೆ ರುದ್ರದೇವರು 4 ಜನ ಕೂತು ಏನ್ ಮಾಡ್ತಾ ಇದ್ದಾರೆ? ಇದರ ಫಲ ಏನು ಬರ್ಬೇಕು? ಚತುರ್ವಿಧ ಫಲ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಒಬ್ಬೊಬ್ರು ಒಂದೊಂದು ಹಿಡ್ಕೊಂಡು ನಿಂತಿದ್ದಾರೆ. ನೀವು ತಗೊಳ್ಳೋದು ನಿಮ್ ಕೆಲಸ ಅಂತ. ಅದನ್ನ ನಾವು ಆಚರಣೆ ಮಾಡಿ, ಸ್ವಾಮಿ 33 ದಿನ ನಾವು ಆಚರಣೆ ಮಾಡಿದ್ದೇವೆ ಅಂತ ಅವರ ಮುಂದೆ ನಿಂತ್ರೆ ಅವರು ಕೊಡ್ಲೇಬೇಕು, ಬೇರೆ ದಾರಿ ಇಲ್ಲ. ಅಂತಹ ರೀತಿಯಲ್ಲಿ ಈ ಜಾಗದಲ್ಲಿ ಮಾಡತಕ್ಕಂಥದ್ದು ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ ನಾವು ಚಿಂತನೆ ಮಾಡಿಕೊಂಡು, ಈಗ ಇದರಲ್ಲಿ ಬೇರೆ ಬೇರೆ ತಿಂಡಿಗಳನ್ನ ತಿಂತಾ ಇದ್ದೀರಿ. ಅಂದರೆ ಬೇರೆ 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 ವಿಷಯಗಳನ್ನ ನೀವು ಒಂದು ವಿಷಯ ಅಂತ ಹಿಡಿಯದೆ ಈ ವಿಷಯವನ್ನ ನೀವು ಮಾಡ್ತಾ ಇದ್ದೀರಿ. ಇದರಲ್ಲಿ ಒಂದು ನನಗೆ ಕೊಟ್ಟಿರ್ತಕ್ಕಂಥದ್ದು ಭಾಗವತ ಸಾರೋದ್ಧಾರ. ಏನು ಹೇಳಿ ಅಂದ್ರೆ, ನಾನು ಬಾಯಲ್ಲಿ ಭಾಗವತ ಸಾರೋದ್ಧಾರ ಅಂತ ಬಂದ್ಬಿಡ್ತು. ನಾನು ಆಯ್ತು ಅಂತ ಒಪ್ಕೊಂಡ್ರು ಆಯ್ತು. ನನ್ನ ಬಾಯಲ್ಲಿ ಯಾಕೆ ಬಂತು ಅಂತ ನಾನು ಆಮೇಲೆ ಕೂತ್ಕೊಂಡು ವಿಚಾರ ಮಾಡಿದೆ. ಹೌದು, ನಮಗೆ ಈ ಅಧಿಕ ಮಾಸಕ್ಕೂ ಭಾಗವತ ಸಾರೋದ್ಧಾರಕ್ಕೂ ಏನು ಸಂಬಂಧ ಅಂತ ಆಮೇಲೆ ಗೊತ್ತಾಯಿತು. ಏನು ಅಂತಂದ್ರೆ, ಈ ಭಾಗವತ ಸಾರೋದ್ಧಾರವೇ ಯಾಕೆ ಅಂತಂದ್ರೆ ಅದಕ್ಕೆ ಅನೇಕ ಕಾರಣಗಳುಂಟು. ಏನು ಕಾರಣ ಅಂದ್ರೆ, ಈ ಭಾಗವತ ಸಾರೋದ್ಧಾರ 365 ಶ್ಲೋಕಗಳನ್ನು ಸಂಗ್ರಹಿಸಿದ್ದಾರೆ. ಅದು ದೊಡ್ಡದಲ್ಲ, ಅದರಲ್ಲಿ 30 ಪ್ರಕರಣಗಳನ್ನು ಮಾಡಿದ್ದಾರೆ. 30 ಪ್ರಕರಣಗಳು ಏನಿದು ಅಂತಂದಾಗ 3 ಅಂತ ಚಿಂತನೆ ಮಾಡಿಕೊಂಡ್ರೆ ನಿಮ್ಮ ಸಂಸಾರ 0 ಅಂತ ಏನು ಅಪೂಪದಾನ ಇದೆ, ಈ ಅಪೂಪದಾನ ಅಧಿಕ ಮಾಸದ ಪ್ರಧಾನವಾಗಿರತಕ್ಕಂತಹ ಅಪೂಪದಾನಕ್ಕೆ ಪ್ರತೀಕವಾಗಿರತಕ್ಕಂತಹದ್ದೋ ಏನೋ ಎಂಬಂತೆ 30 ಪ್ರಕರಣಗಳನ್ನು ತಿಳಿಸಿರುವಂತಹ ಭಾಗವತ ಸಾರೋದ್ಧಾರ. ಅದರಲ್ಲಿಯೂ ಅಧಿಕ ಮಾಸದಲ್ಲಿ ನಮಗೆ ಇಡೀ ಭಾಗವತ ಕೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದರ ಭಾಗವತ ಕೇಳಿದ್ರೂ ಕೂಡ ಅದರ ಸಾರ ಏನು ಅಂತ ಗೊತ್ತಾಗೋದಿಲ್ಲ. ಇಡೀ ಭಾಗವತ ಕೇಳ್ತೇವೆ, ಆನಂದ ಪಡ್ತೇವೆ, ಬಿಟ್ಟು ಬಿಡ್ತೇವೆ. ಅದರ ಸಾರವನ್ನು ಗ್ರಹಿಸಿದಾಗ ಮಾತ್ರ ಆ ಭಾಗವತ ಕೇಳಿದ್ದು ಸಾರ್ಥಕ. ಹೇಗೆ ಅಂತ ಕೇಳಿದ್ರೆ, ನೀವು ವರ್ಷ ಇಡೀ ಓದಿದ್ದು ಅದು ನಿಮಗೊಂದು ಎಂಜಾಯ್ಮೆಂಟ್ ಇರಬಹುದು. ಆದ್ರೆ ಆ ವರ್ಷ ಇಡೀ ಓದಿದ್ದು ಸಾರ್ಥಕ ಯಾವಾಗ ಅಂತ ಕೇಳಿದ್ರೆ, ಆ 3 ತಾಸು ಎಕ್ಸಾಮ್ ಬರೀತಿರಲ್ಲ, ಅದು ಸಾರ್ಥಕ. ಅದೇ ತಪ್ಸ್ಕೊಂಡ್ಬಿಟ್ರೆ ವರ್ಷ ಇಡೀ ಭಾಗವತ ಕೇಳಿದ್ದು ವ್ಯರ್ಥ. ಹಾಗೇನೆ ಆ 3 ಗಂಟೆ ಕಾಲ ಪರೀಕ್ಷೆ ಬರ್ದ್ರೆ ಮಾತ್ರ ವರ್ಷ ಇಡೀ ಓದಿದ್ದು ಸಾರ್ಥಕ ಹೇಗೋ ಹಾಗೆ ವರ್ಷ ಇಡೀ ಭಾಗವತ ಓದೋದು ಅಂದ್ರೆ, ಈ ಭಾಗವತ ಪೂರ್ತಿ ಕೇಳೋದು ಅಂದ್ರೆ ವರ್ಷ ಇಡೀ ಓದೋದು. ಅದರ ಸಾರ್ಥಕತೆ ಯಾವಾಗ? ಆ 3 ಗಂಟೆ ಎಕ್ಸಾಮ್ ಬರ್ದಾಗ. ಅಂದ್ರೆ ಏನರ್ಥ? ಇಡೀ ಭಾಗವತದ ಸಾರ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಮಾತ್ರ ವರ್ಷ ಇಡೀ ಭಾಗವತ ಓದಿದ್ದು ಸಾರ್ಥಕ ಆಗುತ್ತೆ. ಆ ಸಾರ ಏನು ಅಂತ ತಿಳಿಸಿಕೊಟ್ಟವರು ಯಾರು? ಮಾದನೂರು ವಿಷ್ಣು ತೀರ್ಥ ಶ್ರೀಪಾದಂಗಳವರು ಭಾಗವತ ಸಾರೋದ್ಧಾರ ಅಂತ ಬರೆದು ಅದರ ಒಳಗಿನ ಸಾರ ಏನು. ಹಾಗಾದ್ರೆ ಸಾರ ತೆಗೆದ್ರಿ ಅಂದ್ರೆ ಉಳಿದದ್ದು ಅಸಾರ ಅಂತ ಅರ್ಥ ಆಗುತ್ತೆ. ಹಾಗಲ್ಲ, ಎಲ್ಲವೂ ಸಾರವೇ. ಆದರೆ ಈ 30 ದಿನದೊಳಗೆ ಯಾವ ಸಾರವನ್ನು ನಾವು ಬಳಸ್ಕೊಳ್ಬಹುದು ಅನ್ನೋದನ್ನು ಹೆಕ್ಕಿ ತೋರಿಸಿರತಕ್ಕಂಥದ್ದು ಅಷ್ಟೇ ಹೊರತು ಉಳಿದದ್ದು ಅಸಾರ ಅಂತ ಅರ್ಥ ಅಲ್ಲ. ನಾವು ಈಗ ಪರೀಕ್ಷೆ 1 ವರ್ಷ ಇಡೀ ಓದಿಸ್ತಾರೆ, 3 ಗಂಟೆಯಲ್ಲಿ ಕೆಲವು ಕ್ವಶನ್ ಮಾತ್ರ ಕೊಡ್ತಾರೆ,
ಕೆಲವು ಕ್ವಶನ್ ಕೊಟ್ರೆ ಹಾಗಾದ್ರೆ ಇಲ್ಲಿ ಏನು ಎಕ್ಸಾಮ್ ನಲ್ಲಿ ಕೆಲವು ಕ್ವಶನ್ ಕೊಟ್ಟಿದ್ದೀರಿ ಇಷ್ಟು ಮಾತ್ರ ಉಪಯೋಗವ, ಹಾಗಾದ್ರೆ ಒಂದು ವರ್ಷ ಓದಿದ್ದು ವ್ಯರ್ಥವಾ ಅಂದ್ರೆ ವ್ಯರ್ಥ ಅಲ್ಲ. ಪರೀಕ್ಷೆ ಮಾಡ್ಲಿಕ್ಕೆ ಮಾತ್ರ ನಿಮ್ಗೆ ಇಷ್ಟು ಕ್ವಶನ್ ಕೊಟ್ಟಿದ್ದು. ಈ ತರನೇ ಎಲ್ಲಾ ಕ್ವಶನ್ಗಳು ನೀವು ಆನ್ಸರ್ ಕೊಡ್ಲೇಬೇಕು. ಹಾಗಾಗಿ ಪರೀಕ್ಷೆಯಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅದು ಮಾತ್ರ ಮುಂದಿನ ಲೈಫ್ ನಲ್ಲಿ ಉಪಯೋಗ, ಉಳಿದದ್ದು ವೇಸ್ಟ್ ಅಂತ ಅಲ್ವೇ ಅಲ್ಲ. ಹಾಗೆ ಇಡೀ ಭಾಗವತ ಅದರಲ್ಲಿ ಕೆಲವನ್ನ ನಮ್ಮ ಪರೀಕ್ಷೆ ಕೊಟ್ಟಿದ್ದಾರೆ, ಅದನ್ನು ಹೇಗೆ ನಾವು ಗೆಲ್ಲಬೇಕು ಅಂತ ತೋರಿಸಿಕೊಟ್ಟದ್ದೇ ಈ ಯಾವುದಾದಂತಹ ಭಾಗವತ ಸಾರೋದ್ಧಾರ ಅಂತ. ಇದರಲ್ಲಿ